ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಹೇಳಿ ಸರ್, ಏನು ಅದು ಬ್ರಿಡ್ಜ್ ಬಗ್ಗೆ ಏನು ಸರ್ ನಿಮ್ಮ ಅಭಿಪ್ರಾಯ? ಹೈಕೋರ್ಟ್ ಬೆಂಚ್ ಧಾರವಾಡ ಈಗ ಸದ್ಯ ಈಗ ಬ್ರಿಡ್ಜ್ ಅಂಡರ್ಗ್ರೌಂಡ್ ವಗैरे ಏನೈತಿ ಭಾಳ ದೂರ ಐತಿ, ಮೇನ್ ಗೇಟಿಂದ ದೂರ ಐತಿ. ಈಗ ಏನು ಕ್ರಾಸ್ ಮಾಡಬೇಕಾಗ್ತೈತಿ ಬಸ್ ವಗैरे ಕ್ಯಾಚ್ ಮಾಡಿ ಸ್ಟಾಫ್, ಅಡ್ವೊಕೇಟ್ಸ್, ಪಬ್ಲಿಕ್ ಜನರಲ್ ಡಿವೈಡರ್ ಮೇಲೆ ಜಂಪ್ ಮಾಡಿ ಆ ಸೈಡ್ ಹೋಗಿ ಬಸ್ ಹಿಡಿಬೇಕಾಗ್ತೈತಿ. ನಮ್ಮ ಪ್ರಪೋಸಲ್ ಬಾರ್ ಅಸೋಸಿಯೇಷನ್ ಧಾರವಾಡ ಬೆಂಚ್ಗೆ ಕೊಟ್ಟೇನೆ ಅನ್ರಿ, 1 ವರ್ಷ ಆಯಿತು. ಏನಂದ್ರೆ ಸ್ಕೈ ಫ್ಲೈಓವರ್ ಮಾಡಿರಿ ಅಥವಾ ಅಂಡರ್ಗ್ರೌಂಡ್ ಒಂದು ಮಾಡಿರಿ, ಸ್ಟೇಟ್ ಗೇಟ್ದಿಂದ ದೂರ ಐತಿ, ಅದು ಡಿಸ್ಟೆನ್ಸ್ ಮೇಲೆ ಐತೆ, ಅದು ಅಲ್ಲಿ ಸ್ಟಾಪ್ ಆಗಂಗಿಲ್ಲ ಬಸ್ಸಸ್. ಮತ್ತು ಈಗ ಸದ್ಯ ಸ್ಟೇಟ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಅನುಕೂಲ ಆಗ್ತೈತಿ ಎಲ್ಲ ಅಡ್ವೊಕೇಟ್ಸ್ಗೆ, ಪಬ್ಲಿಕ್ ಜನರಲ್ಗೆ, ಲಿಟಿಗೆಂಟ್ಸ್, ಸ್ಟಾಫ್ದವರು ಭಾಳ ಮಂದಿ ಇದ್ದಾರೆ, ವರ್ಕ್ ಮಾಡ್ತಾರೆ ಅಲ್ಲಿ ಹೈಕೋರ್ಟ್ನಲ್ಲಿ. ಈಗ ಸದ್ಯ ಏನಂದ್ರೆ ಟ್ರಾಫಿಕ್ ಹೆಚ್ಚೈತಿ, ಬರೋದು ಹೋಗೋದು ಫಾಸ್ಟ್ ಟ್ರಾಫಿಕ್ ಐತಿ, ಆಕ್ಸಿಡೆಂಟ್ ಆಗೋದು ಭಾಳ ಸಂಭವ ಐತಿ. ಮತ್ತು ರೇನಿ ಸೀಸನ್ನಲ್ಲಿ ಭಾಳ ಕಠಿಣ ಪರಿಸ್ಥಿತಿ ಐತಿ. ಯಾಕಂದ್ರೆ ಅಲ್ಲಿ ಪ್ಯಾಸೆಂಜರ್ಗೆ ವೇಟ್ ಮಾಡಲಿಕ್ಕೆ ಸ್ಟ್ಯಾಂಡ್ ವಗैरे ಏನೂ ಇಲ್ಲ ಅಲ್ಲಿ. ಸ್ಟೇಟ್ ಆಗಿ ಮಾಡಿದೆ ಅಂದ್ರೆ ಭಾಳ ಪಬ್ಲಿಕ್ ಇನ್ ಜನರಲ್ ಅಡ್ವೊಕೇಟ್ಸ್ಗೆ ಅನುಕೂಲ ಆಗ್ತೈತಿ. ಈಗ ಸದ್ಯ ನೋಡಿದಂದ್ರೆ ಭಾರಿ ಪರಿಸ್ಥಿತಿ ಗಂಭೀರ ಐತಿ. ಇದು ಯಾವಾಗ ಏನು ಆಕ್ಸಿಡೆಂಟ್ ಆಗ್ತದೆ, ಯಾವಾಗ ಆಗ್ತೈತಿ ಏನು ಹೇಳಿಕ್ಕೆ ಬರೋಂಗಿಲ್ಲ. ಬಟ್ ನಾಯಿಗಳು ಅಲ್ಲಿ ಬಂದು ಅಲ್ಲಿ ನಿಂದಿರ್ತಾರೆ ರೇನಿ ಸೀಸನ್ನಲ್ಲಿ, ಅದು ಡೇಂಜರ್ ಐತಿ. ನಾನು ನಮ್ಮದು ರಿಪ್ರೆಸೆಂಟೇಷನ್ ಬಾರ್ ಅಸೋಸಿಯೇಷನ್ಗೆ ಐತಿ. ಈಗ ಸದ್ಯ HK ಪಾಟೀಲ್ ಸಾಹೇಬ್ರು ಲಾ ಮಿನಿಸ್ಟರ್ಗೆ ಅವ್ರಿಗೆ ರಿಪ್ರೆಸೆಂಟೇಷನ್ ಕೊಟ್ಟೇನೆ. ನಾನು ರಿಕ್ವೆಸ್ಟ್ ಮಾಡಿದೆವು, ಅಪೀಲ್ ಮಾಡಿದೆವು, ಇನ್ನೂ ತನಕ ಆ್ಯಕ್ಷನ್ ಇನ್ನೂ ಆಗಲಿಲ್ಲ. ಅದು ಬಾರ್ ಅಸೋಸಿಯೇಷನು ಅವ್ರ ಅಡ್ವೊಕೇಟ್ ಜನರಲ್ ಅವ್ರ ಇಂಟ್ರೆಸ್ಟ್ ತೊಗೊಳ್ಬೇಕು. ಅವ್ರ ಲೆಟರ್ ಸ್ವಲ್ಪ ಚೀಫ್ ಮಿನಿಸ್ಟರ್ಗೆ ಆಗಬೇಕು. HK ಪಾಟೀಲ್ ಸಾಹೇಬ್ಗೆ ಒಂದು ಲೆಟರ್ ಲಾ ಮಿನಿಸ್ಟರ್ ಅದಾರ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದಂದ್ರೆ ಅವ್ರು ಹೈವೇ ಅಥಾರಿಟೀಸ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಅದು ದೊಡ್ಡ ಕೆಲಸ ಇಲ್ಲ. ಅದು ನಮ್ಮದು ವಿನಂತಿ ಏನಾಯ್ತಂದ್ರೆ ಲಘುನ ಅದು ಇದು ಮಾಡಿದೆ ಅಂದ್ರೆ ಸ್ವಲ್ಪ ಪಬ್ಲಿಕ್ಗೆ ಅನುಕೂಲ ಆಗ್ತೈತಿ. ಅದು ಅನ್ಯೂಸ್, ಅದು ಫಾರ್ ಡಿಸ್ಟೆನ್ಸ್ ಐತಿ ಮೇನ್ ಗೇಟ್ದಿಂದ. ಈಗ ಸದ್ಯ ಎಕ್ಸಿಸ್ಟಿಂಗ್ ಅಂಡರ್ಗ್ರೌಂಡ್ ಏನೈತಿ ಭಾಳ ದೂರ ಐತಿ, ಅದು ಕನ್ವೀನಿಯೆಂಟ್ ಇಲ್ಲ ಪಬ್ಲಿಕ್ಗೆ. ನಾವು ಪ್ರಪೋಸಲ್ ಕೊಟ್ಟಿದ್ದೇವೆ, ಭಾರಿ ರೀಸನೇಬಲ್ ಐತಿ, ಅದು ಮಾಡ್ಬೋದು. ನಾವು ಎಲ್ಲ ಕೂಡ ನಾವು ಪ್ರೆಸ್ ಮಾಡಬೇಕು ಗೌರ್ಮೆಂಟ್ಗೆ, ಇಮಿಡಿಯೇಟ್ಲಿ ಅಲ್ಲೇ ಫ್ಲೈಓವರ್ ಅಥವಾ ಅಂಡರ್ಗ್ರೌಂಡ್ ಪ್ಯಾಸೇಜ್ ಮಾಡಿದಂದ್ರೆ ಒಳ್ಳೆಯ ಆಗ್ತೈತಿ, ಎಲ್ಲ ಜನರಿಗೆ ಒಳ್ಳೆಯ ಆಗ್ತೈತಿ. ಅಷ್ಟು ನಮ್ಮದು ವಿನಂತಿ ಐತಿ. ನಾನು I.A. ಮುಲ್ಲಾ ಅಡ್ವೊಕೇಟ್ ಸೀನಿಯರ್, ನಾ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಧಾರವಾಡ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ನಾನು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.